ತುಂಬ ಜನ ಬಂದ ಜೊತೆ ಕೇಳ್ತಾ ಇದ್ರಿ. ಇಲ್ಲಿ ನೋಡ್ಬೋದು ಲಾಲ್ಗೋಡ ಅಲ್ಲಿ ತಾಮ್ರಾಲ್ ಗಂಡು ಹೆವಿ ಡಾರ್ಕ್ ಇರುತ್ತೆ, ಕೆಂಪು ಬಂದ್ಬಿಟ್ಟು ತುಂಬ ಡಾರ್ಕ್ ಇರುತ್ತೆ. ಇದಕ್ಕೆ ಮ್ಯಾಚ್ ಮಾಡಿರೋದು ಬಂದ್ಬಿಟ್ಟು ನಮ್ಮ ಮನೆಯದು ಆನೆಕಲ್ ರೇಗ್ದಾರ್ ಹೆಣ್ಣು ಬಂದ್ಬಿಟ್ಟು ಒರಿಜಿನಲ್ ಕ್ವಾಲಿಟಿಯಲ್ಲಿ ಮ್ಯಾಚ್ ಮಾಡಿರೋದಕ್ಕೆ ಕತ್ತತ್ರ ಒಂದೇ ಒಂದು ಬಿಳೆ ಕಚ್ಬಿಟ್ಟಿದೆ. ಆನೆಕಲ್ ರೇಗ್ದಾರಲ್ಲಿ ತುಂಬ ಜನ ಕಚ್ಬಿಟ್ಟಿರೋ ಅಕ್ಕಿ ಕೇಳ್ತಾ ಇರ್ತೀರ. ಕಣ್ಣತ್ರ ಒಂದೇ ಒಂದು ಕಚ್ಬಿಟ್ಟಿದೆ, ಅದು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಈ ಜೊತೆಗೆ ಎಷ್ಟಾಗುತ್ತೋ ಅಷ್ಟು ಪಟಾಗಳು ಮಾಡಿಸ್ಕೊಳ್ಳಿ. ಒಂದು 3ನೇ ಕಲ್ಲಿ 4ನೇ ಕಲ್ಲಿ ಹಂಗೆ ಪಟಾಗಳನ್ನ ಬಿಡ್ಕೊಂಬನ್ನಿ. ನಿಮಗೊಂದು 6ನೇ ಕಲ್ಲಿ ಅಷ್ಟಲ್ಲೆಲ್ಲ ಬಾಜಿ ಹತ್ಬಿಟ್ಟು ಪಟಾಗಳು ಕಮ್ಮಿ ಅಂದ್ರೂ 5-6 ಗಂಟೆ ಮೇಲೆ ಟೈಮಿಂಗ್ ಬಂದ್ಬಿಡುತ್ತೆ. ಅದೇ ಪಟಾಗಳನ್ನ ನೀವು ರೆಕ್ಕೆ ಹೊಡೆದು ಮುಂದಿನ ವರ್ಷ ದಸ್ತಾ ಆದಮೇಲೆ ಬಿಡ್ಕೊಂಬನ್ನಿ, ಒಳ್ಳೆ ಲಾಂಗ್ ಟೈಮ್ ಮಾಡುತ್ತೆ. ಇದರಲ್ಲಿ ನಮ್ಮ ಹತ್ರ 7ರಿಂದ 8 ಗಂಟೆ ನಾನು ಮಿನಿಮಮ್ ಟೈಮ್ ಕೊಡ್ತಾ ಇರೋದು. ಆದರೆ ಟೈಮಿಂಗು ಇನ್ನೂ ಜಾಸ್ತಿ ಆಡಿದೆ ನಮ್ಮ ಹತ್ರ. ಕಮ್ಮಿ ಟೈಮ್ ಹೇಳ್ಬಿಟ್ಟು ನಿಮ್ಮ ಹತ್ರ ಜಾಸ್ತಿ ಟೈಮ್ ಅಕ್ಕಿಗಳು ಆಡಿದ್ರೆ ನಿಮಗೂ ಖುಷಿ ಇರುತ್ತೆ, ನಮಗೂ ಖುಷಿ ಇರುತ್ತೆ. 2 ಅಕ್ಕಿನೂ ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಬೋದು ಸಕ್ಕತ್ತಾಗಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಲಾಲ್ಗೋಡ ಅಲ್ಲಿ ತಾಮ್ರಾಲ್ ಗಂಡು, ಸ್ಟ್ಯಾಂಡಿಂಗ್ ಸ್ಟೈಲು, ಎಸ್ ಟೈಪ್ ಕುತ್ತಿಗೆ, ಅಗ್ಲ ಎದೆ, ಇವೆಲ್ಲ ನೋಡ್ಬೋದು ಕ್ವಾಲಿಟಿ ಸಕ್ಕತ್ತಾಗಿರುತ್ತೆ. ಅದಕ್ಕೆ ಮ್ಯಾಚ್ ಮಾಡಿರೋದು ಬಂದ್ಬಿಟ್ಟು ಆನೆಕಲ್ ರೇಗ್ದಾರಲ್ಲಿ ಹೆಣ್ಣ ಮ್ಯಾಚ್ ಮಾಡಿದ್ದೀವಿ. 2 ಅಕ್ಕಿನೂ ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ, ಸೂಪರ್ ಟಾಪ್ ಕ್ಲಾಸ್ ಆಗಿರುತ್ತೆ. ಬಾಜಿ ಬಂದ್ಬಿಟ್ಟು ತಾಮ್ರಾಲ್ ಬಣ್ಣ ಮೇಲೆ ಬಂದರೆ 6ರಿಂದ 8 ರಾಕೆಟ್ ಬಾಜಿ ಇರುತ್ತೆ. ಅದೇ ಆನೆಕಲ್ ರೇಗ್ದಾರ್ ಮೇಲೆ ಬಣ್ಣ ಬಂತು ಅಂದರೆ ಬಾಜಿ ಬಂದ್ಬಿಟ್ಟು 3-4 ಬಾಜಿ ಇರುತ್ತೆ. ಆನೆಕಲ್ ರೇಗ್ದಾರಲ್ಲಿ ಪಟ್ಟಾಗಳು ಪಲ್ಲ ಬಂದ್ಬಿಟ್ಟು 30ರಿಂದ 40 ನಿಮಿಷ ಪಲ್ಲ ಹೋಗುತ್ತೆ. ಮೀಡಿಯಮ್ ಕೈ ಆಟ ಇರುತ್ತೆ, ಪಲ್ಲಾಗೋದಾಗ ಮೇಲ್ಕೈ ಆಗುತ್ತೆ. ಅದೇ ನಿಮಗೆ ಲಾಲ್ಗೋಡ ಅಲ್ಲಿ ಪಟ್ಟಾಗಳು ಬಂತು ಅಂದರೆ ಪಟ್ಟಾಗಳು ಸಖತ್ತು ಮನೆ ಸುತ್ತಾನೆ ಹಾರುತ್ತೆ. ಜಾಸ್ತಿ ದೂರ ಪರ ಹೋಗಲ್ಲ, ಹೋದ್ರೇನು ಒಂದು 10ರಿಂದ 15 ನಿಮಿಷ ಪಲ್ಲ ಬರುತ್ತೆ. ಒಳ್ಳೆ ಸರ್ಕ್ನಿ, ಒಳ್ಳೆ ಗೇಟ್ಲಿ, ಒಂದು ನೋಡೋವಂಥ ಆಟ ಇರುತ್ತೆ. ಕ್ವಾಲಿಟಿ ವೈಸು, ಕಂಡೀಷನ್ ಇವೆಲ್ಲ ನೋಡ್ಕೊಬೋದು, ಸೂಪರ್ ಟಾಪ್ ಕ್ಲಾಸ್ ಆಗಿರುತ್ತೆ. ಆನೆಕಲ್ ರೇಗ್ದಾರಲ್ಲಿ ಹೆಣ್ಣು, ಲಾಲ್ಗೋಡ ತಾಮ್ರಾಳಲ್ಲಿ ಗಂಡು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 7,000 ಕೊಡ್ತೀನಿ, ಫಿಕ್ಸೆಡ್ ರೇಟು, ಫೈನಲ್ ರೇಟು. ಹಕ್ಕಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ, ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವಾಗಿನ ಜಸ್ಟ್ ಲಾಲ್ಗೋಡಲ್ಲಿ ತಾಮ್ರಾಲ್ ಗಂಡು ತೋರಿಸ್ದೆ. ಸಿಂಗಲ್ ಟೈಲ್ ಬರುತ್ತೆ, ಶೂಪ್ ತಿರಿ, ಉದ್ದ ತಿರಿ ನೋಡ್ಬೋದು. ತಿರಿ ಎಲ್ಲ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್. ಹಕ್ಕಿ ಹೆವಿ ಕೆಂಪು ಬಣ್ಣ ಇರುತ್ತೆ. ಇಲ್ಲಿ ನೋಡ್ಬೋದು ಲಾಲ್ ಕಟ್ಟುನೂ ಅಷ್ಟೇ ಹೆವಿ ಕೆಂಪು ಬಣ್ಣ ಇರುತ್ತೆ. ಮೈ ಮೇಲೂ ಬಣ್ಣ ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ಅಗ್ಲ ಎದೆ ಇರುತ್ತೆ, ಚಡಿ ಶೇಪಲ್ಲಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ರ್ಯಾಕ್ಸು, ಒಡಕಲು ನೋಡ್ಬೋದು. ಏನು ಇವಾಗ ಸ್ಟಾರ್ಟ್ ಆಗ್ತಾಯಿದೆ, ಇದು ಇನ್ನೂ ವಯಸ್ಸಾಗ್ತಿರಂಗೆ ಕ್ರ್ಯಾಕು ಒಡಕಲು ಎಲ್ಲ ಜಾಸ್ತಿ ಆಗುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಸಿಲ್ವರ್ ಬ್ಲೂ ಶೇಡಲ್ಲಿರುತ್ತೆ, ಫುಲ್ಲು ಪೂರ್ತಿ ಬ್ಲೂ ಶೇಡ್ ಅನ್ಕೊಬೋದು. ಬ್ಲೂ ಶೇಡಲ್ಲಿರುತ್ತೆ, ಔಟರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಕ್ರ್ಯಾಕ್ಸು ಒಡಕಲು ಸಕ್ಕತ್ತಾಗಿರುತ್ತೆ. ವೈಬ್ರೇಷನ್, ರೊಟೇಷನ್ ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ. ಪುತ್ಲಿ ಸೈಜು ನೋಡ್ಬೋದು, ಅಗ್ಲ ಪುತ್ಲಿ ಇರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ನೋಡ್ಬೋದು, ಟಾಪ್ ಕ್ವಾಲಿಟಿಲಿರುತ್ತೆ ಈ ಗಂಡಲ್ಲಿ. ರಿಂಗ್ ನಂಬರ್ 5290. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಆನೆಕಲ್ ರೇಗ್ದಾರಲ್ಲಿ ಹೆಣ್ಣು ತೋರಿಸ್ತೆ. ಸಿಂಗಲ್ ಟೈಲ್ ಬರುತ್ತೆ, ಶುಪ್ ತಿರಿ, ಉದ್ದ ತಿರಿ ಬರುತ್ತೆ. ವೈಬ್ರೇಷನ್ ನೋಡ್ಬೋದು, ಗಂಡಕ್ಕಿಂತ ಹೆಣ್ಣಲ್ಲಿ ವೈಬ್ರೇಷನ್ ಜಾಸ್ತಿ ಇರುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್. ಹಕ್ಕಿ ಲೆಂತ್ ವೈಸು, ಚಡಿ ಶೇಪು, ಸೂಪರ್ ಅಗ್ಲ ಎದೆ, ಉದ್ದ ಕತ್ತು ಇವೆಲ್ಲ ನೋಡ್ಬೋದು. ಕಂಡೀಷನ್ ಸಕ್ಕತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಫುಲ್ಲು ಗೋಲ್ಡ್ ಶೇಡು, ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ಲು ಸಿಲ್ವರ್ ಬ್ಲೂ ಶೇಡಲ್ಲಿರುತ್ತೆ. ಪುತ್ಲಿನ ಎಳೆದು ಬಿಡೋದು ಇವೆಲ್ಲ ನೋಡ್ಬೋದು. ಕಣ್ಣಲ್ಲಿ ಹೆಂಗೆ ಕ್ವಾಲಿಟೀಸ್ ಮಾಡುತ್ತೆ ಅಂತ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಪುತ್ಲಿನ ನೋಡ್ಬೋದು ಹೆಂಗೆ ಫುಲ್ಲು ಹೆವಿ ಸಣ್ಣ ಅಗಲ ಮಾಡುತ್ತೆ ಅಂತ. ವೈಬ್ರೇಷನು ಸಖತ್ತಾಗಿದೆ, ರೊಟೇಷನ್ ಚೆನ್ನಾಗಿದೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ತುಂಬ ಟಾಪ್ ಆಗಿದೆ ಹೆಣ್ಣಲ್ಲಿ. ಇಲ್ಲಿ ನೋಡ್ಬೋದು, ಇಲ್ಲಿ ಕಣ್ಣಲ್ಲಿ ಕ್ವಾಲಿಟೀಸು ಸಖತ್ ಟಾಪ್ ಆಗಿರುತ್ತೆ. ರಿಂಗ್ ನಂಬರ್ 5233.